ಬೆಂಗಳೂರು ಮತ್ತು ಮೈಸೂರಿನ ಮಂಡ್ಯದ ಭಾಗಕ್ಕೆ ಕುಡಿಯೋದಕ್ಕೆ ಬೇಕು. ಇದನ್ನು ನಾವು ಹಿಡಿದಿಟ್ಕೋಬೇಕು. ನಮ್ಮ ಇನ್ಫ್ಲೋ ಏನಿದೆ 2-3 ದಿನದಿಂದ ಚೆನ್ನಾಗಿದೆ. ಆದರೆ ಮುಂದೇನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮಳೆಯ ಫೋರ್ಕಾಸ್ಟ್ ಅನ್ನ ತಗೋಬೇಕು. ಎಷ್ಟು ನೀರು ಬರ್ಬೋದು, ಎಷ್ಟು ನೀರು ಮುಂದೆ ಬಿಡಬೇಕು ಅನ್ನುವಂಥದ್ದು. ನಾವು ಮೆಟ್ಟೂರು ಡ್ಯಾಮಿಗೆ ಒಂದು ಸಾರಿ ನೀರು ಬಿಟ್ಟರೆ ವಾಪಸ್ ತಗೊಳಕ್ಕಾಗಲ್ಲ. ಆದರೆ ನಮ್ಮ ಹತ್ರ ನೀರಿದ್ರೆ ನಮಗೆ ಹೆಚ್ಚಾದರೆ ಯಾವಾಗ ಬೇಕಾದ್ರೂ ಬಿಡಬಹುದು. ಇದರ ಆಧಾರದಲ್ಲಿ ನಿರ್ಧಾರವನ್ನು ತಗೋಬೇಕು ಅನ್ನುವಂಥ ಬಹಳ ಸ್ಪಷ್ಟತೆ ಇದೆ. ಅದಾದ ಮೇಲೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಡ್ಯಾಮ್ಗಳಲ್ಲಿ ಎಷ್ಟು ಹೂಳಿದೆ, ಹೂಳನ್ನ ತೆಗೆಯುವುದರ ಬಗ್ಗೆ 2 ರಾಜ್ಯಗಳು ಯೋಚನೆಯನ್ನ ಮಾಡಬೇಕು. ಅದರ ಜೊತೆಗೆ ಹೂಳನ್ನ ನಮಗೆ ಹೂಳು ಮಾತ್ರ ಉಳಿಬಾರ್ದು, ನೀರು ಕೆಳಗೆ ಬಿಟ್ಟು ಹೂಳು ಮಾತ್ರ ಉದಿಬಾರ್ದು. ಇದರ ಬಗ್ಗೆ ಗಮನವನ್ನ ಕೊಡಬೇಕು. ಹಾಗೇನೆ ನಮ್ಮ ರೈತರು ಮತ್ತು ತಮಿಳುನಾಡು ರೈತರು ಎಷ್ಟು ಬೆಳೆ ಬೆಳೀತಾರೆ, ಅವರು ಎಷ್ಟು ಬೆಳೆಗೆ ನೀರು ಕೇಳ್ತಾರೆ, ನಮ್ಮ ರೈತರು ನಾವು ಬೆಳೆಗೆ ಎಷ್ಟು ನೀರು ಕೇಳ್ತೀವಿ, ಇದು ಬಹಳ ಪ್ರಮುಖವಾದ್ದು. ಅವರು 1, 2, 3 ಬೆಳೆ ಬೆಳಿಬೇಕು, ನಾವು ಕೇವಲ 1 ಬೆಳೆಗೆ ಕಷ್ಟಪಡ್ತೀವಿ. ಇದು ಕೂಡ ಆಗಬಾರ್ದು. ಅದಕ್ಕಾಗಿ ಇದನ್ನು ಸಮಾನಾಂತರವಾದ ರೀತಿಯಲ್ಲಿ ನೀರ ಹಂಚಿಕೆಯ ಬಗ್ಗೆ ನಾವು ರೆಗ್ಯುಲೇಟರಿ ಬಾಡಿ ಮತ್ತು ಮ್ಯಾನೇಜ್ಮೆಂಟ್ ಬಾಡಿ CWRC ಮತ್ತು CWC ಅಲ್ಲಿ ನಾವು ವಾದವನ್ನ ಮಂಡನೆ ಮಾಡಬೇಕನ್ನುವಂಥ ಸ್ಪಷ್ಟತೆಯನ್ನ ಇವತ್ತು ಸರ್ಕಾರ ತಿಳಿಸಬೇಕನ್ನುವಂಥದ್ದನ್ನ ಹೇಳಿದೀವಿ. ಎಲ್ಲರೂ ಒಟ್ಟಾಗಿ ಕಾವೇರಿ ನೀರನ್ನು ಉಳಿಸುವುದರ ಬಗ್ಗೆ, ನಮ್ಮ ಕುಡಿಯೋ ನೀರು ಮತ್ತು ರೈತರಿಗೆ ನೀರ ಹಂಚಿಕೆಯ ಬಗ್ಗೆ ಮಾತಾಡಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಿರ್ಧಾರ ಆಗಿದೆ. ಒಂದು ಸರ್ವಪಕ್ಷದ ಒಂದು ಸಭೆ ಮುಖ್ಯಮಂತ್ರಿಗಳು ಕರೆದಿದ್ರು ಕಾವೇರಿ ವಿಚಾರದಲ್ಲಿ. ನಿನ್ನೆ ಮೊನ್ನೆ ಬಹಳ ಒಳ್ಳೆ ರೀತಿಯಲ್ಲಿ ವಯನಾಡಿನಲ್ಲಿ, ಕೂರ್ಗಲ್ಲಿ ಮತ್ತು ಚಿಕ್ಕಮಗಳೂರು, ಸಕಲೇಶ್ವರ ಭಾಗದಲ್ಲಿ ಮಳೆ ಆಗಿದ್ದರಿಂದ ಬಹಳಷ್ಟು ಸಮಸ್ಯೆ ಆ ವರ್ಣದೇವ ಮತ್ತು ನಿಸರ್ಗ ಪರಿಹಾರ ಮಾಡಿದೆ. ಆದರೆ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ, ಇದು ತಾತ್ಕಾಲಿಕವಾಗಿರುವಂತಹದ್ದು. ಇಡೀ ವರ್ಷ ಕುಡಿಯೋ ನೀರಿನ ಮತ್ತು ನಮ್ಮ ರೈತರಿಗೆ ನೀರು ಕೊಡುವಂತ ಒಂದು ವಿಚಾರ ಬಹಳ ಮುಖ್ಯವಾಗಿದೆ. ಇದು ಟೆಂಪರರಿ ಸೊಲ್ಯೂಷನ್. ಇದ್ರ ಮೇಲೆ ನೀವು ಆರಾಮಾಗಿ ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎವ್ರಿ 15 ದಿವಸಕ್ಕೊಮ್ಮೆ CWRC ಮೀಟಿಂಗ್ ಆಗುತ್ತೆ, ತಿಂಗಳಿಗೊಮ್ಮೆ CWMA ಮೀಟಿಂಗ್ ಆಗುತ್ತೆ. ಡಿಸ್ಟ್ರೆಸ್ ಫಾರ್ಮುಲಾ ಪ್ರೋ ರೇಟಾ ಅಂತ ಇರೋದ್ರಿಂದ ತಿಂಗಳು ನಾವು ಬಿಡಬೇಕಾಗುತ್ತೆ. 9.5 TMC ನೀರನ್ನ ಕೂಡಲೇ ಬಿಡಬೇಕನ್ನುವಂತ ಒತ್ತಡವೂ ಕೂಡ ಇದೆ. ಈ ನಿಟ್ಟಿನಲ್ಲಿ DMK ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಏರಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು. ಈಗಾಗಲೇ ಏನು ನೀರು ಹರಿದು ಹೋಗ್ತಾ ಇದೆ ಅದರ ಸಂಪೂರ್ಣ ಡೇಟಾ ಇಟ್ಕೊಂಡು ಸೋಮವಾರ ದಿವಸ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಪಕ ವಾದವನ್ನು ಮಾಡಬೇಕು. ಇಲ್ಲದೇ ಇದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಾರ್ಕಿ ಬಂದ್ರೆ ಮತ್ತೆ ಸಂಕಷ್ಟಕ್ಕೆ ಕರ್ನಾಟಕ ಸರ್ಕಾರ ಸಿಲುಕ್ತದೆ. ಹೀಗಾಗಿ ಒಂದು ಕಡೆ ಕಾನೂನಿನ ಒಂದು ಒತ್ತಡ, ಇನ್ನೊಂದು ಕಡೆ ನಾವು CWMA ಆದೇಶವನ್ನು ಪಾಲನೆ ಮಾಡುವಂತಹ ಒತ್ತಡ ಮತ್ತು ಇಡೀ ವರ್ಷ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವಂತದ್ದು. ಇವತ್ತು ನಿನ್ನೆ ನಾನು ನೋಡಿದೆ ಕೆಲವು ಮಾಧ್ಯಮಗಳಲ್ಲಿ ರಾಜ್ಯ ಸರ್ಕಾರ ಬಹಳ ದೊಡ್ಡ ಸಾಧನೆ ಮಾಡಿಬಿಟ್ಟಿದೆ ಅಂತ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಏನು 9,500 ಕ್ಯೂಸೆಕ್ಸ್ ಇದ್ದಿದ್ದು 3,000 ಇಳಿಸಿದ್ರು. ಅದೇ ಒಂದು ದೊಡ್ಡ ಸಾಧನೆ. ಸ್ವಾಮಿ, ನಾನು ಹೇಳಿದ್ದೀನಿ, ಇದು ಸಾಧನೆ ಅಲ್ಲ. ನಮ್ಮ ರೈತರಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕಾಲುವೆಗಳಿಗೆ ನೀರು ಬಿಟ್ಟಿದ್ರೆ, ನಮ್ಮ ಕೆರೆಗಳನ್ನು ತುಂಬಿಸಿದ್ರೆ ಅದು ಸಾಧನೆ ಆಗ್ತಿದೆ. ಅದು ಯಾವುದನ್ನು ಮಾಡದೆ KRS ಭಾಗದಲ್ಲಿ ಒಂದು ಹನಿನೂ ಕೂಡ ನೀರು ಬಿಡದೆ ನೀವು ರೈತರಿಗೆ ದೊಡ್ಡ ಸಾಧನೆ ಅಂತ ಬಿಂಬಿಸುವಂತದ್ದು ಸರಿಯಲ್ಲ ಅನ್ನೋದನ್ನ ನಮ್ಮ ಪಕ್ಷದಿಂದ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಆದ್ದರಿಂದ ಬರುವಂತಹ ದಿನಗಳಲ್ಲಿ ಕೃಷಿಗೆ ಮತ್ತು ಕುಡಿಯೋ ನೀರಿಗೆ ವಿಶೇಷವಾಗಿ ಇದು ಜನವರಿ ಫೆಬ್ರವರಿವರೆಗೂ ಕೂಡ ಮುಂದುವರಿತದೆ. ಇದು ಈ ತಿಕ್ಕಾಟ ಜನವರಿ ಫೆಬ್ರವರಿವರೆಗೂ ಕೂಡ ಮುಂದೋಗುತ್ತೆ. ಫೆಬ್ರವರಿಯಲ್ಲೂ ಕೂಡ ನಮಗೆ 4 TMC ನೀರು ಬಿಡಿ, 5 TMC ನೀರು ಬಿಡಿ ಅನ್ನೋ ಆದೇಶಗಳು ಬರ್ತವೆ. ಅದರಿಂದ ಎಚ್ಚರಿಕೆಯಿಂದ ತಾವು ಇದನ್ನ ನಿರ್ವಹಣೆ ಮಾಡಬೇಕು. ಕಂಪ್ಲೀಟ್ ಆಗಿ ಬೇಸಿಗೆ ಸಂದರ್ಭದಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ಕುಡಿಯೋ ನೀರು ಮತ್ತು ಕೃಷಿಗೆ ನೀರು ಮತ್ತು ನಾವೆಲ್ಲರೂ ಸೇರಿ ಒತ್ತಡವನ್ನು ಮಾಡಿರುವಂತದ್ದು ಇನ್ನೊಂದೇನು ಅಂದ್ರೆ, ಮುಖ್ಯಮಂತ್ರಿಗಳು ನೀವು ಯಾವುದೋ ಕೃಷಿ ಚಟುವಟಿಕೆ ಮಾಡಬೇಡಿ, ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ರೈತರು
70% ಬಿತ್ತನೆಯನ್ನು ಮಾಡಿದ್ದಾರೆ. ರೈತರಿಗೆ ಅಲ್ಲೂ ಲಾಸ್ ಆಗಿದೆ. ನೀವು ಕೃಷಿ ಬಿತ್ತನೆ ಮಾಡಬೇಡ ಅಂತಂದ್ರೆ ಏನು ಕಾಂಪನ್ಸೇಷನ್ ಕೊಡ್ತೀರಾ ಅವ್ರಿಗೆ? ಏನು ಪರಿಹಾರ ಕೊಡ್ತೀರಾ? ನೀವು ಹಾಗಾದ್ರೆ ಕೃಷಿನೇ ಮಾಡಬೇಡ ಅಂದ್ರೆ ಇಡೀ ವರ್ಷ ರೈತ ಏನ್ ಮಾಡಬೇಕು? ಮುಂಗಾರು ಇಲ್ಲ, ಹಿಂಗಾರು ಇಲ್ಲ. ಅದರಿಂದ ಅವ್ನಿಗೆ ಏನು ಕಾಂಪನ್ಸೇಷನ್ ಕೊಡ್ತೀರಾ? ವಿಶೇಷವಾಗಿ ನೀರು ಬಿಡದಿರುವಂತಹ ಸಂದರ್ಭದಲ್ಲಿ ನೀವು ಯಾವ ಪರಿಹಾರವನ್ನ ರೈತರಿಗೆ ಕೊಡ್ತೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅದರ ಬಗ್ಗೆ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಯಾವ ವಿಚಾರವನ್ನು ಹೇಳಿಲ್ಲ. ಪರಿಹಾರವನ್ನ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಆದರೆ ಮೇಕೆದಾಟನ್ನ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಾತ್ವಿಕವಾಗಿ ನಮ್ದು ಕೂಡ ಒಪ್ಪಿಗೆ ಇದೆ. ಹಲವಾರು ವಿಚಾರದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಆದರೆ ರೈತರ ವಿಚಾರದಲ್ಲಿ, ಜನಸಾಮಾನ್ಯರ ಕುಡಿಯುವ ವಿಚಾರದಲ್ಲಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ಇಲ್ಲದೇ ಇದ್ರೆ ಈ ಭಾಗದ ಜನ ನಿಮ್ಮನ್ನ ಶಪಿಸೋದು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ. What conclusion decision is temporarily there is a relief, but you should not rest on this laurels of this relief. They should continue to monitor it and see that our interest of drinking water and water for our crops should be maintained. That is the highest priority. ನಾವು ವಿಶೇಷವಾಗಿ ಕೆಆರ್ಎಸ್ ನಿಂದ ನೀರು ಬಿಡುವ ಈ ಸದ್ಯ ಮಾಡಬೇಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಬಿನಿಯಿಂದ ಏನು ಹೆಚ್ಚುವರಿ ಹೋಗುತ್ತೆ ಹೋಗಲಿ, ಅದು ಕೆಆರ್ಎಸ್ಗೆ ಈಗ ಒಳಹರಿವು ಹೆಚ್ಚಾಗಿದೆ. ಅದು ಸಂಪೂರ್ಣ ತುಂಬ ಮಟ್ಟ ಎಲ್ಲಿವರೆಗೂ ತುಂಬೋದಿಲ್ಲ ಅಲ್ಲಿವರೆಗೂ ಅಲ್ಲಿಂದ ನೀರು ಬಿಡಬೇಡಿ. ನಮ್ಮ ರೈತರಿಗೆ, ಕೆನಾಲ್ಗೆ, ಕೆರೆಗಳಿಗೆ ನೀರು ಬಿಡಿ, ಕುಡಿಯೋ ನೀರಿಗೆ ನೀರು ಬಿಡಿ ಅಂತ ಹೇಳಿದೆ.